ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. HUL ತಮ್ಮ Q4 ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಈ ಒಂದು ರಿಸಲ್ಟ್ ಏನಿದೆ ತುಂಬಾ ಆ್ಯಂಟಿಸಿಪೇಷನ್ ಇದ್ದಂಥ ರಿಸಲ್ಟ್ ಆಗಿರುತ್ತೆ. ಏನಕ್ಕೆಂದರೆ HULನ ಇನ್ಪುಟ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿತ್ತು, ಅವರ ರಾ ಮೆಟೀರಿಯಲ್ ಪ್ರೈಸಸ್ ಏನಿತ್ತು ತುಂಬಾ ಜಾಸ್ತಿ ಆಗಿತ್ತು. ಆ ಒಂದು ಕಾರಣದಿಂದ ಬ್ರೋಕರೇಜ್ಗಳು HULನ ಕ್ವಾರ್ಟರ್ ಮತ್ತು ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ನಮಗೆ ಫಾಲ್ ಆಗುತ್ತೆ ಅನ್ನುವಂಥ ಒಂದು ಪ್ರೆಡಿಕ್ಷನ್ಸ್ಗಳನ್ನು ಕೊಟ್ಟಿದ್ರು. ಬಟ್ ಇಲ್ಲಿ ನಮಗೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಪ್ರಾಫಿಟ್ನಲ್ಲಿ 9% ಇಯರ್ ಆನ್ ಇಯರ್ ಗ್ರೋತ್ ನೋಡೋದಕ್ಕೆ ಸಿಗ್ತಿದೆ. 2327 ಕೋಟಿ ಪ್ರಾಫಿಟನ್ನು HUL ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಕ್ವಾರ್ಟರ್ ಕೂಡ ಪ್ರಾಫಿಟ್ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ರಿಸಲ್ಟ್ ನಮಗೆ HULನ ಕಡೆಯಿಂದ ಕಾಣಿಸ್ತಿದೆ. ಇವರ ರಾ ಮೆಟೀರಿಯಲ್ ಪ್ರೈಸಸ್ ಜಾಸ್ತಿ ಆದರೂ ಕೂಡ ಪ್ರಾಡಕ್ಟ್ ಪ್ರೈಸನ್ನು ಕೂಡ ಜಾಸ್ತಿ ಮಾಡಿದರು. ಸೊ ಆ ಒಂದು ಕಾರಣದಿಂದ ಒಳ್ಳೆ ಒಂದು ರಿಸಲ್ಟನ್ನೇ HUL ಇಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ವರ್ಷ ಮಾರ್ಚ್ 2021ರಲ್ಲಿ ಇವರು 2143 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು. ಸೊ ಇಲ್ಲಿ ನಮಗೆ 9%ನಷ್ಟು ಪ್ರಾಫಿಟ್ನಲ್ಲಿ ಗ್ರೋತ್ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಕಂಪನಿ ಡಿವಿಡೆಂಡನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. 19 ರೂಪಾಯಿಯ ಡಿವಿಡೆಂಡನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇದು ಫೈನಲ್ ಡಿವಿಡೆಂಡ್ ಆಗಿರೋ ಕಾರಣ ಶೇರ್ ಹೋಲ್ಡರ್ಸ್ನ ಒಂದು ಅಪ್ರೂವಲ್ ಬೇಕಾಗುತ್ತೆ. ಹಾಗೆಯೇ ನವೆಂಬರ್ ತಿಂಗಳಲ್ಲಿ 15 ರೂಪಾಯಿಯ ಇಂಟ್ರಿಮ್ ಡಿವಿಡೆಂಡನ್ನು ಕೂಡ ಡಿಕ್ಲೇರ್ ಮಾಡಿದರು. ಸೊ ಒಂದು ವರ್ಷಕ್ಕೆ ನಾವು ಡಿವಿಡೆಂಡ್ ನೋಡಿದಾಗ 34 ರೂಪಾಯಿ ಪ್ರತಿ ಶೇರಿಗೆ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಆನ್ಯುವಲ್ ಜನರಲ್ ಮೀಟಿಂಗ್ ಏನಿದೆ ಅದರ ಡೇಟನ್ನು ಕೂಡ ತಿಳಿಸಿದ್ದಾರೆ. 23ನೇ ತಾರೀಕು ಇವರ ಜನರಲ್ ಮೀಟಿಂಗ್ ನಡೆಯುತ್ತೆ. ಅದಾದ್ಮೇಲೆ ಇವರು ರೆಕಾರ್ಡ್ ಡೇಟನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಅದಾದ್ಮೇಲೆ 19 ರೂಪಾಯಿಯ ಡಿವಿಡೆಂಡ್ ಏನು ಡಿಕ್ಲೇರ್ ಆಗಿದೆ ಅದು ಕ್ರೆಡಿಟ್ ಆಗುತ್ತೆ. ಸೊ ಇವತ್ತು ನಮಗೆ HUL ಒಂದು ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಒಳ್ಳೆ ಒಂದು ರಿಸಲ್ಟೇ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಬ್ರೋಕರೇಜ್ನ ಎಸ್ಟಿಮೇಷನ್ ಏನಿತ್ತು ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ ಅನ್ನು ಇಲ್ಲಿ HUL ತೋರಿಸಿದ್ದಾರೆ. ಸೊ ನೋಡಬೇಕಾಗುತ್ತೆ ನಾಳೆ ಯಾವ ರೀತಿಯ ಒಂದು ಪ್ರೈಸ್ ಮೊಮೆಂಟಮ್ HUL ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಹಾಗೆ ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟ್ನ ಜೊತೆ ಕೂಡ ಬರ್ತಾರೆ. ಸೊ ಅದನ್ನು ಕೂಡ ನಾನು ನಾಳೆಯ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಹಾಗೆ ಬಜಾಜ್ ಆಟೋ ಕೂಡ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಬಜಾಜ್ ಆಟೋದಲ್ಲೂ ಕೂಡ ನಮಗೆ 10%ನಷ್ಟು ಇಯರ್ ಆನ್ ಇಯರ್ ಪ್ರಾಫಿಟ್ ರೈಸ್ ಆಗ್ತಿರೋದು ಕಾಣಿಸ್ತಾ ಇದೆ. ಸೊ ಬಜಾಜ್ ಆಟೋ ಕೂಡ ಏನು ಎಸ್ಟಿಮೇಷನ್ಸ್ ಇತ್ತು ಅದಕ್ಕಿಂತ ಒಂದು ಒಳ್ಳೆ ರಿಸಲ್ಟನ್ನು ಇಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ನಮಗೆ ಬಜಾಜ್ ಆಟೋ ಕಡೆಯಿಂದ 1468 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಅದೇ ಮಾರ್ಚ್ 2021ರ ಕ್ವಾರ್ಟರ್ನಲ್ಲಿ ನಾವು ಗಮನಿಸಿದಾಗ 1332 ಕೋಟಿ ಪ್ರಾಫಿಟನ್ನು ಬಜಾಜ್ ಆಟೋ ಡಿಕ್ಲೇರ್ ಮಾಡಿದ್ರು. ಸೊ ಇಲ್ಲಿ ನಮಗೆ ಪ್ರಾಫಿಟ್ ಇಯರ್ ಆನ್ ಇಯರ್ ಹಾಗೆ ಕ್ವಾರ್ಟರ್ ಗ್ರೋ ಆಗ್ತಾ ಇದೆ. ಹಾಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಲ್ಲಿ 140 ರೂಪಾಯಿ ಪ್ರತಿ ಶೇರಿಗೆ ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆ ಡಿವಿಡೆಂಟ್ ಅಮೌಂಟ್ ಆಗಿರುತ್ತೆ. ಸೊ ಟೋಟಲ್ ಡಿವಿಡೆಂಟ್ ಅನ್ನು ನೀವು ಗಮನಿಸಬಹುದು, 4050 ಕೋಟಿ ಅಮೌಂಟ್ನ ಡಿವಿಡೆಂಡ್ ಅನ್ನು ಈ ಒಂದು ಕ್ವಾರ್ಟರ್ನಲ್ಲಿ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ನೀವು ಪ್ರಾಫಿಟ್ ಅನ್ನು ಗಮನಿಸಬಹುದು, 1468 ಕೋಟಿಯ ಪ್ರಾಫಿಟ್ ಆಗಿರೋದು. ಬಟ್ ಇಲ್ಲಿ ಡಿವಿಡೆಂಟ್ 3 ಟೈಮ್ ಹೆಚ್ಚಿನ ಒಂದು ಡಿವಿಡೆಂಡ್ ಅನ್ನು ಕಂಪನಿ ಕೊಡ್ತಿದ್ದಾರೆ. ಸೊ ಕ್ಯಾಶ್ ರಿಚ್ ಕಂಪನಿ ಆಗಿರೋದ್ರಿಂದ ಇಷ್ಟು ಒಳ್ಳೆಯ ಡಿವಿಡೆಂಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಲಾಂಗ್ ಟರ್ಮ್ ನಾವು ಈ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಈ ರೀತಿಯ ಡಿವಿಡೆಂಡ್ಗಳನ್ನು ತಗೋಬೋದಾಗುತ್ತೆ. ಬಟ್ ಶಾರ್ಟ್ ಟರ್ಮ್ಗೆ ಜಸ್ಟ್ ಡಿವಿಡೆಂಡ್ಗೋಸ್ಕರ ನಾವು ಶೇರಲ್ಲಿ ಎಂಟರ್ ಆದರೆ ಸೊ ಡಿವಿಡೆಂಡ್ ರೆಕಾರ್ಡ್ ಡೇಟ್ ಅಥವಾ ಎಕ್ಸ್ ಡೇಟ್ ಏನಿರುತ್ತೆ ಅವತ್ತಿನ ದಿನ ಪ್ರೈಸ್ ಅಡ್ಜಸ್ಟ್ ಆಗೋದು ಕಾಣಿಸುತ್ತೆ. ಸೊ ನಾವು ಲೋವರ್ ಲೆವೆಲ್ಸ್ಗಳಲ್ಲಿ ಶೇರಲ್ಲಿ ಎಂಟರ್ ಆಗಿದ್ದಾಗ ಆ ಶೇರ್ಗಳನ್ನು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿದಾಗ ಈ ರೀತಿಯ ಡಿವಿಡೆಂಡ್ಗಳು ಬೋನಸ್ಗಳು ಒಂದು ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ. ಹಾಗೆ ನಾವು ರಿಸಲ್ಟನ್ನು ಕೂಡ ಇಲ್ಲಿ ಗಮನಿಸಬಹುದು. ಸೊ ನೋಡ್ಬೋದು 1468 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಡಿಸೆಂಬರ್ ಕ್ವಾರ್ಟರ್ನಲ್ಲಿ ನಮಗೆ ಪ್ರಾಫಿಟ್ 1200 ಕೋಟಿಯಷ್ಟು ಇತ್ತು. ಹಾಗೆಯೇ ಹೋದ ವರ್ಷ ಮಾರ್ಚ್ ಕ್ವಾರ್ಟರ್ನಲ್ಲಿ 1300 ಕೋಟಿಯ ಪ್ರಾಫಿಟನ್ನು ಬಜಾಜ್ ಆಟೋ ಡಿಕ್ಲೇರ್ ಮಾಡಿದ್ರು. ಸೊ ನಮಗೆ ಕ್ವಾರ್ಟರ್ ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಒಳ್ಳೆ ಗ್ರೋತ್ ಕಾಣಿಸ್ತಿದೆ. ಕ್ವಾರ್ಟರ್ ಅಂತೂ ಒಳ್ಳೆ ಒಂದು ಪ್ರಾಫಿಟ್ ಅಂತಾನೆ ಹೇಳ್ಬೋದಾಗುತ್ತೆ. ಕ್ವಾರ್ಟರ್ ಇಲ್ಲಿ 20%ನಷ್ಟು ಪ್ರಾಫಿಟ್ ಗ್ರೋ ಆಗ್ತಿರೋದು ಕಾಣಿಸ್ತಿದೆ. ಸೊ ಬಜಾಜ್ ಆಟೋ ಕೂಡ ತಮ್ಮ ಒಂದು ರೆಕಾರ್ಡ್ ಡೇಟ್ ಅನ್ನ ಇಲ್ಲಿ ಸೆಟ್ ಮಾಡಿದ್ದಾರೆ. 1 ಜುಲೈ ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ 30ನೇ ತಾರೀಕು ಜುಲೈ ಒಳಗಡೆ ಇವರು ತಮ್ಮ ಒಂದು ಡಿವಿಡೆಂಡ್ ಅಮೌಂಟ್ ಏನಿದೆ ಅದನ್ನ ಬ್ಯಾಂಕ್ ಅಲ್ಲಿ ಕ್ರೆಡಿಟ್ ಮಾಡ್ತಾರೆ. ಹಾಗೆ ಅನಲಿಸ್ಟ್ಗಳು ಕೆಲವೊಂದಿಷ್ಟು ಸ್ಟಾಕ್ಗಳನ್ನು ಶಾರ್ಟ್ ಟರ್ಮ್ಗೆ ರೆಕಮೆಂಡ್ ಮಾಡ್ತಿದ್ದಾರೆ. ಮೊದಲನೇದಾಗಿ ಭಾರತ್ ಫೋರ್ಜ್. ಸೊ ಭಾರತ್ ಫೋರ್ಜ್ ಅಲ್ಲಿ RSI ಮತ್ತು MACD ಬೇಸಿಸ್ ಮೇಲೆ ಒಂದು ಬ್ರೇಕ್ಔಟ್ ನೋಡೋದಕ್ಕೆ ಸಿಗ್ತಿದೆ. 6 ರಿಂದ 8 ವಾರಗಳಿಗೆ ಈ ಒಂದು ಸ್ಟಾಕಲ್ಲಿ ಎಂಟ್ರಿಯನ್ನು ತಗೋಬೋದಾಗುತ್ತೆ ಶಾರ್ಟ್ ಟರ್ಮ್ಗೆ. ಬಟ್ ಈ ರೀತಿ ಶಾರ್ಟ್ ಟರ್ಮ್ಗೆ ನಾವು ಎಂಟರ್ ಆದಾಗ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಾನು ರೆಗ್ಯುಲರ್ ಆಗಿ ನಿಮಗೆ ಹೇಳ್ತಾ ಇರ್ತೀನಿ. ಸೊ ಇಲ್ಲಿ ನಾವು 670 ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಮೊದಲನೇ ಟಾರ್ಗೆಟ್ 850 ರೂಪಾಯಿ ಆಗಿರುತ್ತೆ. ಹಾಗೆ ಎರಡನೇ ಟಾರ್ಗೆಟ್ ನಮಗೆ 980 ರಿಂದ 1000 ರೂಪಾಯಿವರೆಗೂ ನೋಡೋದಕ್ಕೆ ಸಿಗ್ಬೋದು ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಭಾರತ್ ಫೋರ್ಜ್ ಈಗ ನಮಗೆ 713 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದೆ. ಸೊ ನೀವು ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅನ್ನು ಗಮನಿಸಬಹುದು. ಒಂದು ವಾಲಟೈಲ್ ಶೇರ್ ಆಗಿರುತ್ತೆ ಇದು. ಸೊ ನಮಗೆ ಮೊಮೆಂಟಮ್ ಗಮನಿಸಬಹುದು. ಸೊ ಒಂದ್ಸರಿ ಇದು ಹೈಯರ್ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಿರುತ್ತೆ, ಸಡನ್ ಆಗಿ ಒಂದು ಫಾಲ್ ಬರುತ್ತೆ. ಸೊ ಈ ರೀತಿ ಟ್ರೇಡ್ ಆಗುವಂತ ಒಂದು ಸ್ಟಾಕ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ 650 ರೂಪಾಯಿ ಹತ್ರ ಒಂದು ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. 850 ರೂಪಾಯಿ ಹತ್ರ ಸ್ಟಾಕ್ ಹೋದಾಗ ಅಲ್ಲಿ ನೀವು ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಅಕಸ್ಮಾತ್ ಸ್ಟಾಕ್ 650 ಕೆಳಗಡೆ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದ್ರೆ ಅಲ್ಲಿ ಲಾಸ್ ಅನ್ನ ಕೂಡ ಬುಕ್ ಮಾಡ್ಕೋಬೇಕಾಗುತ್ತೆ.
ಹಾಗೆ ಎರಡನೇ ಸ್ಟಾಕ್ ನಾವು ಗಮನಿಸಿದಾಗ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇವರ Q4 ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಒಳ್ಳೆ ಒಂದು ರಿಸಲ್ಟ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ನಮಗೆ ಪ್ರಾಫಿಟ್ ನಲ್ಲಿ 100% ಗ್ರೋತ್ ನೋಡೋದಕ್ಕೆ ಸಿಕ್ತಿದೆ. ಪ್ರಾಫಿಟ್ ಡಬಲ್ ಆಗಿದೆ. ಸೊ ಇಲ್ಲೂ ಕೂಡ ಒಂದು ಬೈ ರೆಕಮೆಂಡೇಶನ್ ಇದೆ. 1800 ಟಾರ್ಗೆಟ್ ನಮಗೆ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ಪ್ರಿಡಿಕ್ಷನ್ಗಳು ಇದಾವೆ. ಸೊ ಇದು ಕೂಡ ಅಷ್ಟೇ 2 ತಿಂಗಳ ಹೋಲ್ಡಿಂಗ್ ಆಗಿರುತ್ತೆ. ಶಾರ್ಟ್ ಟರ್ಮ್ ಆಗಿರೋದ್ರಿಂದ ಇಲ್ಲೂ ಕೂಡ ಒಂದು ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. 1310 ಒಂದು ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ 1600 ಇಂದ 1800 ಟಾರ್ಗೆಟ್ ಇದೆ. ಸೊ 1600 ಲೆವೆಲ್ ಅಲ್ಲಿ ನಮಗೆ ಸ್ಟಾಕ್ ಕಾಣಿಸಿದ್ರೆ ಖಂಡಿತವಾಗ್ಲೂ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬಹುದಾಗುತ್ತೆ. ಈಗ ನಮಗೆ 1363 AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಸೊ 1310 ಕೆಳಗಡೆ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಹೋದ್ರೆ ಅಲ್ಲಿ ಲಾಸ್ ಅನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಮೂರನೇ ಸ್ಟಾಕ್ ನಾವು ಗಮನಿಸಿದಾಗ ಹೀರೋ ಮೋಟೋಕಾರ್ಪ್ ಆಟೋ ಸೆಕ್ಟರ್ನ ಒಂದು ಸ್ಟಾಕ್ ಆಗಿರುತ್ತೆ. ಇಲ್ಲಿ 10% ಅಪ್ಸೈಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇದು 1 ತಿಂಗಳ ಹೋಲ್ಡಿಂಗ್ ಆಗಿರುತ್ತೆ. ಇಲ್ಲೂ ಕೂಡ ಶಾರ್ಟ್ ಟರ್ಮ್ ಆಗಿರೋದ್ರಿಂದ ಸ್ಟಾಪ್ ಲಾಸ್ ಅನ್ನ ಖಂಡಿತವಾಗ್ಲೂ ಮೇಂಟೈನ್ ಮಾಡಬೇಕಾಗುತ್ತೆ. 2260 ಸ್ಟಾಪ್ ಲಾಸ್ ಅನ್ನ ಇಟ್ಕೋಬೇಕಾಗುತ್ತೆ. ಸೊ 2640 ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬಹುದಾಗುತ್ತೆ. ಸೊ ಇಲ್ಲಿ ನಾವು ಗಮನಿಸಿದಾಗ 2500 ಹೀರೋ ಮೋಟೋಕಾರ್ಪ್ ಟ್ರೇಡ್ ಆಗ್ತಿದೆ. ಸೊ 2260 ಒಂದು ಸ್ಟಾಪ್ ಲಾಸ್ ಅನ್ನ ಇಟ್ಕೊಂಡು 10% ಒಂದು ಪ್ರಾಫಿಟ್ಗೋಸ್ಕರ ಎಂಟ್ರಿಯನ್ನ ತಗೋಬಹುದಾಗುತ್ತೆ. ಹಾಗೆ ಇನ್ನೊಂದು ಸ್ಟಾಕ್ ಗಮನಿಸಿದಾಗ ಟಿಮ್ಕೆನ್. ಸೊ ಇದು ಟಾಟಾ ಗ್ರೂಪ್ನ ಒಂದು ಜಾಯಿಂಟ್ ವೆಂಚರ್ ಆಗಿರುತ್ತೆ. ಇಲ್ಲೂ ಕೂಡ 2350 ಒಂದು ಟಾರ್ಗೆಟ್ ಪ್ರೈಸ್ ಅನ್ನ ಅನಲಿಸ್ಟ್ಗಳು ಕೊಡ್ತಿದ್ದಾರೆ. 16% ಅಪ್ಸೈಡ್ ಟಿಮ್ಕೆನಲ್ಲಿ ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ಒಂದು ಪ್ರಿಡಿಕ್ಷನ್ಸ್ ಇದಾವೆ. ಸೊ ಇಲ್ಲೂ ಕೂಡ ಅಷ್ಟೇ 1880 ಒಂದು ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಟಿಮ್ಕೆನ್ ಈಗ 2000 ರೂಪಾಯಿ ಹತ್ತತ್ರ ನಮಗೆ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಇಲ್ಲಿ 2350 ಟಾರ್ಗೆಟ್ ಪ್ರೈಸ್ ಇದೆ. 1880 ಸ್ಟಾಪ್ ಲಾಸ್ ಅನ್ನ ಮ್ಯಾಂಡೇಟರಿ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದು ಕೂಡ ಅಷ್ಟೇ 2 ತಿಂಗಳ ಒಂದು ಹೋಲ್ಡಿಂಗ್ ಆಗಿರುತ್ತೆ. ಹಾಗೆ ಕೆಮಿಕಲ್ ಸೆಕ್ಟರ್ ಇಂದ ದೀಪಕ್ ನೈಟ್ರೇಟ್. ಸೊ ದೀಪಕ್ ನೈಟ್ರೇಟ್ ಅಲ್ಲೂ ಕೂಡ ಒಂದು ಬೈ ರೆಕಮೆಂಡೇಶನ್ ಇದೆ. 2950 ಒಂದು ಟಾರ್ಗೆಟ್ ನಮಗೆ ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ಪ್ರಿಡಿಕ್ಷನ್ಸ್ ಇದೆ. ಸೊ ಸ್ಟಾಕ್ ಈಗ ನಮಗೆ 200 ಡೇ ಮೂವಿಂಗ್ ಅವರೇಜ್ ಹತ್ರ ಸಪೋರ್ಟ್ ತಗೋತಾ ಇದೆ. MACD ಮತ್ತೆ RSI ಕೂಡ ನಮಗೆ ಒಂದು ಪಾಸಿಟಿವ್ ಮೂಮೆಂಟಮ್ ಅನ್ನ ಇಂಡಿಕೇಟ್ ಮಾಡ್ತಿದೆ. ಸೊ ಇಲ್ಲಿ 1990 ಒಂದು ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. 2900 ಒಂದು ಟಾರ್ಗೆಟ್ಗೆ ದೀಪಕ್ ನೈಟ್ರೇಟ್ ಅಲ್ಲಿ ಎಂಟ್ರಿಯನ್ನ ತಗೋಬಹುದಾಗುತ್ತೆ. ಈಗ ನಮಗೆ ಸ್ಟಾಕ್ 2256 ಹತ್ರ ಟ್ರೇಡ್ ಆಗ್ತಿದೆ. ಹಾಗೆ ಕೊನೆಯದಾಗಿ HCL ಟೆಕ್ IT ಸೆಕ್ಟರ್ ನ ಸ್ಟಾಕ್. ಇದು ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಇಲ್ಲೂ ಕೂಡ 24% ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ಬೋದು. HCL ಕೂಡ ಅಷ್ಟೇ 200 ಡೇ ಮೂವಿಂಗ್ ಅವರೇಜ್ ಹತ್ರ ಈಗ ಟ್ರೇಡ್ ಆಗ್ತಿದೆ. MACD ಮತ್ತೆ RSI ಅಲ್ಲಿ ಪಾಸಿಟಿವ್ ಮೂಮೆಂಟಮ್ ಕೂಡ ಕಾಣಿಸ್ತಿದೆ. ಸೊ ಇಲ್ಲೂ ಕೂಡ 1040 ಒಂದು ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ನಮಗೆ ಸ್ಟಾಕ್ 1100 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದೆ. ಸೊ ಮ್ಯಾಂಡೇಟರಿ ಆಗಿ 1040 ಹತ್ರ ಒಂದು ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಿಕೊಂಡು 2 ತಿಂಗಳಲ್ಲಿ ನಾವು 1350 ಒಂದು ಟಾರ್ಗೆಟ್ ಅನ್ನ ನೋಡಬಹುದು ಅನ್ನೋದು ಅನಲಿಸ್ಟ್ ಗಳ ಪ್ರಿಡಿಕ್ಷನ್ ಆಗಿದೆ. ಬಟ್ 1040 ಕೆಳಗಡೆ ಹೋದ್ರೆ ಖಂಡಿತವಾಗ್ಲೂ ಎಕ್ಸಿಟ್ ಆಗಬೇಕಾಗುತ್ತೆ. ಲಾಸ್ ಅನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಶೇರ್ ಏನಾದರೂ ಸಪೋರ್ಟ್ ಲೆವೆಲ್ ನ ಕೆಳಗಡೆ ಹೋದ್ರೆ ಅಲ್ಲಿ ನಾವು ಲಾಸ್ ಅನ್ನ ಬುಕ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನಾನು ಲಾಸ್ ಬುಕ್ ಮಾಡಲ್ಲ, ಇನ್ನಷ್ಟು ಆಡ್ ಮಾಡ್ತೀನಿ ಅಂದಾಗ ಅದೊಂದು ಪೊಸಿಷನಲ್ ಟ್ರೇಡ್ ಆಗಿರುತ್ತೆ. ಸೊ ಅಂತ ಟೈಮಲ್ಲಿ ನೀವು ಡಿಪ್ ಅಲ್ಲಿ ಬೈ ಮಾಡ್ತಾ ಹೋಗಬೇಕಾಗುತ್ತೆ. ಆಮೇಲೆ ಶೇರ್ ಪ್ರೈಸ್ ಜಾಸ್ತಿ ಆದಾಗ ಅಲ್ಲಿ ನೀವು ಎಕ್ಸಿಟ್ ಆಗ್ಬೋದಾಗುತ್ತೆ. ಇಷ್ಟು ಶೇರ್ಗಳು ಫಂಡಮೆಂಟಲಿ ಕೂಡ ತುಂಬಾನೇ ಚೆನ್ನಾಗಿದಾವೆ. ಸೊ ಖಂಡಿತವಾಗ್ಲೂ ಎಂಟ್ರಿಯನ್ನ ತಗೋಬಹುದಾಗುತ್ತೆ. ಶಾರ್ಟ್ ಟರ್ಮ್ಗೆ ಎಂಟರ್ ಆಗ್ತಿದ್ರೆ ಅಂದ್ರೆ ಖಂಡಿತವಾಗ್ಲೂ ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಸ್ಟಾಪ್ ಲಾಸ್ ಅಂದ್ರೆ ಏನು ಅಂತ ಕನ್ಫ್ಯೂಷನ್ ಇದ್ರೆ, ಸೊ ನಾನೇನು ಸ್ಟಾಪ್ ಲಾಸ್ ಅಂತ ಹೇಳಿದೆ, ಆ ಪ್ರೈಸ್ ನ ಕೆಳಗಡೆ ಶೇರ್ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿ ನೀವು ಎಕ್ಸಿಟ್ ಆಗಬೇಕಾಗುತ್ತೆ. ಹಾಗೆಯೇ IEX ತಮ್ಮ Q4 ನ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ IEX ಇಲ್ಲಿ 80 ಕೋಟಿಯ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ ಅಂದ್ರೆ ಡಿಸೆಂಬರ್ 2021 ಕ್ವಾರ್ಟರ್ ನಲ್ಲಿ IEX 79 ಕೋಟಿಯ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಫ್ಲಾಟ್ ರಿಸಲ್ಟ್ ಅಂತಾನೆ ಹೇಳಬೇಕಾಗುತ್ತೆ IEX ನ ಕಡೆಯಿಂದ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಮಾರ್ಚ್ 2021 ಕ್ವಾರ್ಟರ್ ನಲ್ಲಿ 63 ಕೋಟಿಯ ಪ್ರಾಫಿಟ್ ಅನ್ನ IEX ಡಿಕ್ಲೇರ್ ಮಾಡಿದ್ರು. ಸೊ ಇಲ್ಲಿ ನಮಗೆ ಪ್ರಾಫಿಟ್ ನಲ್ಲಿ ಇಯರ್ ಆನ್ ಇಯರ್ ಗ್ರೋತ್ ಕಾಣಿಸ್ತಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಸೇಮ್ ಇದೆ. ಸೊ 80 ಕೋಟಿಯ ಪ್ರಾಫಿಟ್ ನಮಗೆ ಡಿಸೆಂಬರ್ ಕ್ವಾರ್ಟರ್ ನಲ್ಲೂ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಕೂಡ ಅಷ್ಟೇ ಪ್ರಾಫಿಟ್ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ IEX ನಲ್ಲಿ ಇವತ್ತು ನಮಗೆ 3% ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತಿದೆ. ಸೊ ಈ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಫ್ಲಾಟ್ ರಿಸಲ್ಟ್ ಬಂದಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ. ಹಾಗೆ ಇಲ್ಲಿ ಕಂಪನಿ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಸೊ ₹1 ಡಿವಿಡೆಂಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ ಕಂಪನಿ ಕಡೆಯಿಂದ. ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ AGM ನಲ್ಲಿ ಶೇರ್ ಹೋಲ್ಡರ್ಗಳ ಅಪ್ರೂವಲ್ ಬೇಕಾಗುತ್ತೆ. IEX ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಸೊ ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಪ್ಯಾನಿಕ್ ಇರ್ಬೋದು. ₹200 ಲೆವೆಲ್ಸ್ ಹತ್ರ ಸಿಕ್ಕಿದ್ರೆ ಖಂಡಿತವಾಗ್ಲೂ IEX ನಲ್ಲಿ ಎಂಟ್ರಿಯನ್ನು ತಗೋಬೋದಾಗುತ್ತೆ. ಸೊ ಮೊನೋಪೋಲಿ ಬಿಸ್ನೆಸ್ ಆಗಿರುತ್ತೆ ಇದು. ಸೊ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ IEX ಅನ್ನ ಆ್ಯಡ್ ಮಾಡ್ಕೋಬೋದಾಗುತ್ತೆ.
LIC ಒಂದು ಇನ್ಶೂರೆನ್ಸ್ ಕಂಪನಿ ಆಗಿರ್ಬೋದು, ಬಟ್ ಅವರು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡ್ತಾರೆ. ಅಂದರೆ ನಾವೇನು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂಗಳನ್ನು ಕಟ್ತೀವಿ ಅದನ್ನು ಗೌರ್ಮೆಂಟ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಮಾರ್ಕೆಟಿಂದ ಪ್ರಾಫಿಟನ್ನು ಮಾಡ್ಕೋತಾರೆ. ಅದೇ ರೀತಿ ಫೈನಾನ್ಷಿಯಲ್ ಇಯರ್ 2022 ಏಪ್ರಿಲ್ 2021ರಿಂದ ಡಿಸೆಂಬರ್ 2021ರವರೆಗೆ LIC 43,000 ಕೋಟಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಅವರೇನು ಕೋವಿಡ್ ಟೈಮಲ್ಲಿ ಒಳ್ಳೊಳ್ಳೆ ಸ್ಟಾಕ್ಗಳಲ್ಲಿ ಎಂಟರ್ ಆಗಿದ್ರು, ಸೊ ಅಷ್ಟು ಪ್ರಾಫಿಟನ್ನು ಇಲ್ಲಿ LIC ಬುಕ್ ಮಾಡ್ಕೊಳ್ಳೋದು ಕಾಣಿಸ್ತಿದೆ. ಸೊ ಕಂಪ್ಲೀಟ್ ಆಗಿ ಅವರು ಎಕ್ಸಿಟ್ ಆಗೋದಿಲ್ಲ, ಸ್ವಲ್ಪ ಪೋರ್ಷನ್ ಏನಿದೆ ಅದರಲ್ಲಿ ಅವರು ಪ್ರಾಫಿಟನ್ನು ಬುಕ್ ಮಾಡ್ಕೋತಾರೆ. ಸೊ ಸೆಬಿಗೆ ಏನು ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡಿದ್ರು ಅದರಲ್ಲಿ ಇದ್ರ ಬಗ್ಗೆ LIC ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ LIC IPO ನಮಗೆ ಮಾರ್ಚ್ 4ಕ್ಕೆ ಓಪನ್ ಆಗುತ್ತೆ. LIC IPO ಬಗ್ಗೆ ನಾನು ಸೆಪ್ರೇಟ್ ಒಂದು ವಿಡಿಯೋನ ಮಾಡ್ತೀನಿ, ಯಾವೊಂದು ಪ್ರೈಸ್ ಬ್ಯಾಂಡ್ ಇದೆ, ಯಾವತ್ತು ಲಿಸ್ಟಿಂಗ್ ಆಗುತ್ತೆ, ಹಾಗೆಯೇ ಅಲ್ಲಿ ಪಾಲಿಸಿ ಹೋಲ್ಡರ್ಸ್ಗೆ ಏನು ಫೆಸಿಲಿಟೀಸ್ ಇದಾವೆ ಎಲ್ಲದ್ರ ಬಗ್ಗೆ ನಾನೊಂದು ಸೆಪ್ರೇಟ್ ವಿಡಿಯೋನ ಮಾಡ್ತೀನಿ. ಸೊ ಶೇರ್ ಮಾರ್ಕೆಟ್ನ ಬಗ್ಗೆ ನಾನಿವತ್ತು ನಿಮಗೆ ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.